ಕವಿಗಳ ಜೀವನ ಮತ್ತು ಕಾವ್ಯದ ಕುರಿತು ಮಾಡಲಾಗುತ್ತಿರುವ ಈ ವಿಡಿಯೋ ಶೃಂಖಲೆಯಲ್ಲಿರುವ ಎರಡನೇ ವಿಡಿಯೋದಲ್ಲಿ ನಾವು ಈ ಬಾರಿ ತೆಗೆದುಕೊಂಡಿರುವುದು ದಿಲ್ ನಾದಾನ್ ತುಜೆ ಹುವಾ ಕ್ಯಾ ಹೈ ಎಂಬ ಗಜಲನ್ನು. ಈ ಗಜಲ್ ಏನಿದೆ ಚಿತ್ರರಂಗದಲ್ಲಿ ಹಾಗೂ ಸಾಹಿತ್ಯ ರಂಗದಲ್ಲಿ ಅತ್ಯಂತ ಘಟಾನುಘಟಿಗಳಾದಂತಹ ಹಲವರು, ಫಾರ್ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ಡೈರೆಕ್ಟರ್ ಸೊಹ್ರಾಬ್ ಮೋದಿ, ಕಥೆಯನ್ನು ಬರೆದವರು ಸಾದತ್ ಹಸನ್ ಮಂಟೋ, ಆಮೇಲೆ ಡೈಲಾಗ್ ಬರೆದವರು ಸ್ಕ್ರೀನ್ ಪ್ಲೇ ಬರೆದವರು ಯಾರಂದ್ರೆ ರಾಜೇಂದ್ರ ಸಿಂಗ್ ಬೇಡಿ, ಇಂಥವರಿಂದ ಕೂಡಿಕೊಂಡಿತ್ತು. ಇದು ನನಗೆ ಬಹಳ ಆಸಕ್ತಿಕರ ಅನ್ನಿಸ್ತು, ನಿಮ್ಮ ಜೊತೆ ಹಂಚ್ಕೋಬೇಕನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಇಷ್ಟೇ ಅಲ್ಲದೆ ನಟ ನಟಿಯರು ಹಾಗೂ ಗಾಯಕರು ಕೂಡ ಎಲ್ಲರೂ ಅತ್ಯಂತ ಪ್ರಸಿದ್ಧರೇ ಆಗಿದ್ದರು. ಯಾರಪ್ಪ ಅಂತಂದರೆ ಸುರಯ್ಯ ತಗೊಳ್ರಿ ಹೀರೋಯಿನ್ನು, ಆಮೇಲೆ ಹೀರೋ ಆದವರು ನಮ್ಮ ಭರತ್ ಭೂಷಣ್, ಗಾಲಿಬಾಗಿ ನಟಿಸಿದವರು. ಆಮೇಲೆ ಗಾಲಿಬನಿಗೆ ಧ್ವನಿಯಾದವರು ನಮ್ಮ ತಲತ್ ಮೆಹಮೂದ್. ಆಮೇಲೆ ಸುರಯ್ಯ ಅವರು ತಾವೇ ಹಾಡಿದ್ದಾರೆ, ಸುರಯ್ಯನೇ ಹಾಡಿದ್ದಾರೆ, ಯಾರು ಹೀರೋಯಿನ್ಗಾಗಿ. ಈ ಸಿನಿಮಾಕ್ಕೆ ಅತ್ಯುತ್ತಮ ಚಲನಚಿತ್ರ ಅಂಥೇಳಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸಹ ದೊರಕಿತ್ತು. ಇನ್ನು ಮುಂದೆ ಈ ಗಜಲ್ಗೆ ಬರ್ತೀನಿ ನಾನು. ಈ ಗಜಲ್ ವಿಶೇಷತೆ ಏನು? ರದೀಫ್, ಈ ಗಜಲ್ನಲ್ಲಿ ರದೀಫ್ ಅಂತಂದರೆ ಪ್ರಾಸದ ಶಬ್ದ ರದೀಫ್. ಗಜಲಿನ ಬಗ್ಗೆ ಮತ್ತು ವಿವರಣೆ ಕೊಟ್ಕೊಂತ ಕುಂತ್ರೆ ಬಹಳ ದೀರ್ಘ ಆಗ್ತೈತಿ ವಿಡಿಯೋ. ಕೇವಲ ಏನು ಹೇಳೋದಂದ್ರೆ ಈ ಗಜಲಿನ ರದೀಫ್ ಎ ಅನ್ಬಹುದು, ಅಥವಾ ಆ್ಯಕ್ಚುಲಿ ಇಲ್ಲಿ ಬಂದಿರೋದು ಹೈ ಹೈ ಅನ್ನೋ ಶಬ್ದ ನೋಡ್ರಿ. ದಿಲ್ ನಾದಾನ್ ತುಜೆ ಹುವಾ ಕ್ಯಾ ಹೈ, ಹೈ ಬಂತಿಲ್ಲಿ, ಮತ್ತು ಆಖಿರ್ ಇಸ್ ದರ್ದ್ ಕಾ ದವಾ ಕ್ಯಾ ಹೈ, ಹೈ. ಇದು ಪ್ರಾಸಬದ್ಧ ಶಬ್ದ ರದೀಫ್ ಎ ಬರುವಂತಹ ಗಜಲ್ ಇದು. दिल नादान तुझे हुआ क्या है, आखिर से दर्द की दवा क्या है. दिल नादान तुझे हुआ क्या है. ಈಗ ನೋಡ್ರಿ, ದಿಲ್ ನಾದಾನ್ ಅಂತಂದ್ರೆ ಮುಗ್ಧವಾದ ಹೃದಯ. ಹೃದಯ ಹೆಂಗೈತಿ? ಮುಗ್ಧ ಐತಿ. ಅದಕ್ಕೆ ಯಾವುದೇ ತರಹದ ಪಾಪದ ಚಿಂತೆಯಾಗಲಿ ಮತ್ತು ದುಷ್ಟ ವಿಚಾರಗಳಾಗಲಿ ಯಾವುವೂ ಇಲ್ಲ. ಇಲ್ಲಿ ಅವನು ಹೃದಯವೇ ನಿನಗೆ ಏನಾಗಿದೆ ಅಂತ ಕೇಳಕತ್ತಾನ ಅವನು. ಈ ಗಜಲನ್ನು ನಾವು ಅರ್ಥೈಸಿಕೊಳ್ಳಬೇಕಾದ್ರೆ ಏನು ಗಾಲಿಬನ ವ್ಯಕ್ತಿತ್ವವನ್ನು ತೆಗೆದುಕೊಂಡು ನೋಡ್ಬೇಕಾಗ್ತತಿ. ಅವನು ಸೂಫಿ ತತ್ವದ ಫಾಲೋವರ್ ಆಗಿದ್ದ. ಆದ್ದರಿಂದ ಅವನ ಗಜಲ್ಗಳನ್ನು, ಯಾವುದೇ ಗಜಲ್ ತಗೊಳ್ರಿ ನೀವು ಮೊದಲಿನಿಂದಲೂ, ಯಾವಾಗಲೂ ಗಜಲ್ನಲ್ಲಿ ಇನ್ನೊಂದು ಆ್ಯಂಗಲ್ನಿಂದ ನೋಡಿದಾಗ, ಫಿಲಾಸಫಿಕಲ್ ಆ್ಯಂಗಲ್ನಿಂದ ನೋಡಿದಾಗ, ಪ್ರಿಯೆ ಅಥವಾ ಪ್ರೇಮಿಯನ್ನು ನೋಡಿದಾಗ ಅವರು ಖುದಾ ಅಥವಾ ದೇವರನ್ನು ಪ್ರೇಮಿಯನ್ನಾಗಿ ಚಿತ್ರಿಸಿದ್ದು. ಆ ದೃಷ್ಟಿಯಿಂದ ನೋಡಿದಾಗ ಹೀಗಾಗಿ ಎರಡು ಅರ್ಥಗಳನ್ನು, ಒಂದು ಲೌಕಿಕ ಮತ್ತು ಇನ್ನೊಂದು ಅಲೌಕಿಕ, ಎರಡು ಅರ್ಥಗಳನ್ನು ಹೇಳ್ಬೋದು ನಾವು. ಇಲ್ಲಿ ದಿಲ್ ನಾದಾನ್ ತುಜೆ ಹುವಾ ಕ್ಯಾ ಹೈ, ಮುಗ್ಧ ಹೃದಯವೇ ನಿನಗೇನಾಗಿದೆ. ಆಖಿರ್ ಇಸ್ ದರ್ದ್ ಕಿ ದವಾ ಕ್ಯಾ ಹೈ, ನಿನಗಾಗುತ್ತಿರುವ ಈ ನೋವು ದುಃಖ ಇದರ ಶಮನ ಹೇಗೆ ಮಾಡುವುದು, ಇದಕ್ಕೆ ಯಾವ ಔಷಧ ಏನು ಅಂತ ಕೇಳ್ತಾನೆ. ನೆಕ್ಸ್ಟ್ ಎರಡನೇ ದ್ವಿಪದಿ ಇದರಲ್ಲಿ ಬರೋದೇನೆಂದರೆ, हम हैं मुश्ताक और वो बेजार, हम हैं मुश्ताक और वो बेजार, या इलाही माजरा क्या है. ಹಮ್ ಹೈ ಮುಷ್ತಾಕ್ ಅವ್ರ ಓ ಬೇಜಾರ್. ಹಮ್ ಅನ್ನೋದು ಇಲ್ಲಿ ತನ್ನನ್ನೇ ಉದ್ದೇಶಿಸ್ಕೊಂಡು ಹೇಳ್ತಾನೆ ಗಾಲಿಬ್. ಅದು ಏಕವಚನ, ಹಮ್ ಅಂತಂದ್ರೆ ಬಹುವಚನ ಅಂತ ತಿಳ್ಕೊಬೇಡ್ರಿ. ಹಮ್ ಹೈ ಮುಷ್ತಾಕ್ ಅಂತಂದರೆ ನಾನು ಎಷ್ಟು ಆಸಕ್ತಿಯಿಂದ ಉತ್ಸುಕನಾಗಿದ್ದೇನೆ ನನ್ನ ಪ್ರೇಮಿಯನ್ನು ಭೇಟಿ ಮಾಡಲು, ನೋಡಲು, ದರ್ಶನ ಪಡೆಯಲು ಅಂತ ನೀವು ತಿಳ್ಕೊಬಹುದು. ಪ್ರೇಮಿ ಅಂತಂದರೆ ಇಲ್ಲಿ ಖುದಾ ದೇವರನ್ನು ಸಹ ತರಬಹುದು. ದೇವರು ಅಥವಾ ತನ್ನ ಲೌಕಿಕ ಜೀವನದ ಪ್ರೇಮಿಯನ್ನು ನೋಡಲು ಗಾಲಿಬ್ ಎಷ್ಟೊಂದು ಉತ್ಸುಕನಾಗಿದ್ದಾನೆ. ಆದರೆ ಅವ್ರ ಓ ಬೇಜಾರ್, ಓ ಅಂತಂದರೆ ಇಲ್ಲಿ ಪ್ರೇಮಿ ಅಥವಾ ದೇವರು ನನ್ನನ್ನು ನೋಡ್ತಾನೇ ಇಲ್ಲ, ನನ್ನ ಕಡೆ ಅವನ ಕೃಪಾದೃಷ್ಟಿಯನ್ನು ತೋರ್ತಾನೇ ಇಲ್ಲ, ಅಥವಾ
ಪ್ರಿಯತಮೆ ನನ್ನಲ್ಲಿ ಒಂದಿಷ್ಟು ಆಸಕ್ತಿಯನ್ನು ತೋರಿಸುತ್ತಿಲ್ಲ, ನನ್ನ ಕಡೆ ನೋಡುತ್ತಲೇ ಇಲ್ಲ ಎಂದು ಅವನ ಕಂಪ್ಲೇಂಟ್ ಇದೆ. ಯಾ ಇಲಾಹಿ ಯೇ ಮಾಜರಾ ಕ್ಯಾ ಹೇ. ನೋಡಿ ಎಷ್ಟು ಮಜಾ ಅಂತಂದ್ರೆ ಈ 2ನೇ ಲೈನಲ್ಲಿ ಅವನು ದೇವರ ಬಗ್ಗೆಯೇ ಕಂಪ್ಲೇಂಟ್ ಹೇಳ್ತಿದ್ದಾನೆ. ಯಾರಿಗೆ ಹೇಳ್ತಿದ್ದಾನೆ? ದೇವರಿಗೆ ಹೇಳಕತ್ತಾನೆ. ಯಾ ಇಲಾಹಿ, ಇಲಾಹಿ ಅಂತಂದ್ರೆ ದೇವರಿಗೆ ಇರುವ ಇನ್ನೊಂದು ಶಬ್ದ ಉರ್ದುವಿನಲ್ಲಿ. ಯಾ ಇಲಾಹಿ ಯಹ ಮಾಜರಾ ಕ್ಯಾ ಹೇ, ಏನು ಘಟಿಸುತ್ತದೆ, ಅಯ್ಯೋ ದೇವರೇ ಏನು ಘಟಿಸುತ್ತದೆ, ಇಲ್ಲಿ ಏನಾಗಕತ್ತೈತಿ, ಏನಿದು, ಈ ಸಮಸ್ಯೆ ಆದ್ರೂ ಏನ್ ಇಲ್ಲಿರುವುದು. 3ನೇ ದ್ವಿಪದಿಯಲ್ಲಿ भी मुंह में ज़बान रखता हूँ, मैं भी मुंह में ज़बान रखता हूँ, काश पूछो कि मुद्दा क्या है. ಏನ್ ಹೇಳ್ತಾನೆ ನೋಡ್ರಿ, ಮೈ ಭಿ ಮುಹ್ ಮೇ ಜುಬಾನ್ ರಕ್ತಾ ಹೂಂ. ಅಂದರೆ ನನಗೂ ನಾಲಿಗೆ ಇದೆ, ನಾನೇನು ಮೂಕ ವ್ಯಕ್ತಿ ಅಲ್ಲ. ನಾನು ನನ್ನ ಭಾವನೆಗಳನ್ನು ನಾನು ವ್ಯಕ್ತಪಡಿಸಲು ನನಗೆ ಭಾಷೆ ಗೊತ್ತಿದೆ, ನನಗೆ ನಾಲಿಗೆ ಐತೆ ಅಂತ ಹೇಳ್ತಾನೆ ಅವನು. ಮೈ ಭಿ ಮುಹ್ ಮೇ ಜುಬಾನ್ ರಕ್ತಾ ಹೂಂ, ಕಾಶ್ ಪೂಛೋಕೆ ಮುದ್ದಾ ಕ್ಯಾ ಹೈ. ನೀನು ನನ್ನ ದುಃಖ ಏನು, ನನ್ನ ಅಳಲೇನು, ನನ್ನ ಪ್ರಾರ್ಥನೆ ಏನು ಎಂಬುದನ್ನು ನೀನು ಕೇಳಿದರೆ ಎಷ್ಟು ಒಳ್ಳೆಯದು. ನೀನು ಕೇಳೋಕ್ಕೆ ತಯಾರಿಲ್ಲ. ದೇವರು ಇವನ ಪ್ರಾರ್ಥನೆ ಏನು ಎಂಬುದನ್ನು ಕೇಳಕ್ಕೆ ತಯಾರಿಲ್ಲ ಅಂತ ಅವನ ಕಂಪ್ಲೇಂಟ್ ಇದೆ. ನನಗೆ ನಾಲಿಗಿದೆ, ನಾನು ಮೂಕ ಪಶು ಏನಲ್ಲ, ಮನುಷ್ಯ ನಾನು. ನನಗೆ ನೀನು ದೇವರಾದ ನೀನು ನನ್ನ ನಾಲಿಗೆ ಕೊಟ್ಟಿದೆ. ಪ್ರಿಯತಮೇ, ನಾನು ಮೂಕ ಪಶು ಅಲ್ಲ. ನನ್ನನ್ನು ಕೇಳಿದರೆ ನನ್ನ ಅಳಲೇನು, ನನ್ನ ದುಃಖವೇನು, ನಿನ್ನೊಂದಿಗೆ ಇರುವ ನನ್ನ ಶಿಕ್ವ ಏನು ಎಂಬುದನ್ನು ನಾನು ಹೇಳಬಲ್ಲೆ ಅಂತ ಇಲ್ಲಿ ಕೇಳ್ತಾನೆ. ಮುದ್ದಾ ಅಂತಂದರೆ ದೇವರಲ್ಲಿ ಬೇಡಿಕೊಳ್ಳುವಾಗ ಪ್ರಾರ್ಥನೆ ಮಾಡ್ತೀವಲ್ಲ, ಅಲ್ಲಿ ಬೇಡಿಕೊಳ್ಳುವ ವಸ್ತುವಿಗೆ ಮುದ್ದಾ ಎನ್ನುತ್ತಾರೆ. ಆಮೇಲೆ ಹಮ್ಕೋ ನೆಕ್ಸ್ಟ್ ಕಪ್ಲೆಟ್ ಒಳಗೆ ಏನು ಹೇಳ್ತಾರೆ, ಇದು ಸಿನಿಮಾದೊಳಗೆ ಏನು ಹಾಡು ಬಂದಿದೆ ಆ ಕಪ್ಲೆಟ್ಗಳನ್ನು ಮಾತ್ರ ತೆಗೆದುಕೊಂಡಿದ್ದೀನಿ. ಮೊದಲು 5 ಕಪ್ಲೆಟ್ಟು, ಉಳಿದು 7 ಕಪ್ಲೆಟ್ ಅವ್ರು ಬಿಟ್ಟಿದ್ದಾರೆ. उनसे वफा की है उम्मीद जो नहीं जानते वफा क्या है. ಅಂದ್ರೆ ಇಲ್ಲಿ ಏನಂತಾನಂದ್ರೆ, ನಾನು ಯಾರಿಗೆ ನನ್ನ ನಿಷ್ಠೆಯನ್ನು ಅರ್ಪಿಸ್ತಿದ್ದೀನಿ, ಯಾರೊಂದಿಗೆ ನನ್ನ ನಿಷ್ಠೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದ್ರೆ ಅವರಿಗೆ ನನ್ನ ನಿಷ್ಠೆ ಎಂಬುದು ನಿಷ್ಠೆಯ ಅರ್ಥವೇ ಏನೆಂದು ಗೊತ್ತಿಲ್ಲ ಅಂತ ಹೇಳಕತ್ತಾನ ಅವನು. ಇದು ತನ್ನ ಲೌಕಿಕ ಜೀವನದಲ್ಲಿನ ಪ್ರೇಮಿಯನ್ನು ಕುರಿತು ಹೇಳುವುದಾಯಿತು. ಆಮೇಲೆ ಅಲೌಕಿಕ ಅಥವಾ ಫಿಲಾಸಫಿಕಲ್ ಮೀನಿಂಗ್ ನೋಡಿದಾಗ ದೇವರಿಗೂ ಸಹಿತ ತನ್ನ ನಿಷ್ಠೆಯ ಕುರಿತು ಅವನಿಗೆ ಒಳ್ಳೆಯ ಅಭಿಪ್ರಾಯವಿಲ್ಲ, ಅಥವಾ ದೇವರಿಗೆ ನಿಷ್ಠೆ ಎಂಬುದು ಏನು ಗೊತ್ತಿಲ್ಲ ಅನ್ನುವಂಥ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ಗಾಲಿ. ಮುಂದೆ ಏನಂತಾನಂದ್ರೆ, जान तुम पर निसार करता हूँ, जान तुम पर निसार करता हूँ, मैं नहीं जानता दुआ क्या है. ನಾನು ತುಮ್ ಪರ್ ನಿಸಾರ ಕರ್ತಾ ಹೂಂ, ನನ್ನ ಜೀವವನ್ನೇ ನಿನಗೆ ಅರ್ಪಿಸುತ್ತಿದ್ದೇನೆ, ಬಲಿದಾನ, ನನ್ನ ತ್ಯಾಗ ಮಾಡಲು ಸಿದ್ಧನಿದ್ದೇನೆ. ನಾನು ನನ್ನ ಜೀವವನ್ನು ನನ್ನ ಪ್ರಿಯತಮಿಗೆ ಅಥವಾ ದೇವರಿಗಾಗಿ ನಾನು ಬಲಿ ಕೊಡಲು ಸಹ ತಯಾರಿದ್ದೇನೆ. ಜಾನ್ ತುಮ್ ಪರ್ ನಿಸಾರ ಕರ್ತಾ ಹೂಂ. ನಿಸಾರ್ ಅಂತಂದ್ರೆ ಬಲಿದಾನ, ತ್ಯಾಗ. ಆಮೇಲೆ ಇಲ್ಲಿ ನಿಸಾರ್ ಅಂತಂದ್ರೆ ಇಲ್ಲಿ ನನಗೆ ಇನ್ನೊಂದು ಏನು ಕನ್ನಡಿಗರಿಗೆ ನೆನಪಾಗ್ತಿರೋದು ಏನಂದ್ರೆ, ನಮ್ಮೆಲ್ಲರ ನಿತ್ಯೋತ್ಸವದ ಪ್ರೀತಿಯ ಕವಿ KS ನಿಸಾರ್ ಅಹ್ಮದ್ ಅವರ ಹೆಸರು. KS ನಿಸಾರ್ ಇದರಲ್ಲಿ ಅವರ ಕೊಕ್ಕರೆಹಳ್ಳಿ, ಅವರ ಕೆ ಅಂದರೆ ಕೊಕ್ಕರೆಹಳ್ಳಿ, ಅವ್ರ ಊರ ಹೆಸರು ಇರ್ಬೋದು. S ಶೇಖ್ ಹೈದರ್, ಇದು ಅವರ ತಂದೆ ಹೆಸರು ಅಥವಾ ಅವ್ರದ್ದೇ ಹೆಸರಿನ ಒಂದು ಭಾಗ ಆಗಿರ್ಬೋದು. ಶೇಖ್ ಹೈದರ್. ಶೇಖ್ ಅಂತಂದರೆ ನಾಯಕ, ನ್ಯಾಯಾಧೀಶ, ಗುರು ಎಂಬ ಅರ್ಥಗಳು, ಸರ್ದಾರ್ ಎಂಬ ಅರ್ಥಗಳಿದ್ದಾವೆ. ಹೈದರ್ ಅಂತಂದರೆ ಸಿಂಹ, ಸಾಹಸಿ ಮನೋಭಾವದ ಸಿಂಹ ಎಂದಾಗುತ್ತದೆ. ನಿಸಾರ್ ನೋಡ್ರಿ, ಅರ್ಪಿತ. ನಿಸಾರ್ ಅಹ್ಮದ್, ಯಾರಿಗೆ ಅರ್ಪಿತ? ಅಹ್ಮದ್ಗೆ ಅರ್ಪಿತ. ನಿಸಾರ್ ಅಹ್ಮದ್ ಅಂದ್ರೆ ಅಹ್ಮದನಿಗೆ ಅರ್ಪಿತವಾದಂಥ. ಅಹ್ಮದ್ ಅಂದ್ರೆ ಯಾರು? ಅಹ್ಮದಿಗೆ ಇನ್ನೊಂದು ಅರ್ಥ ಪ್ರಾಫೆಟ್ ಮಹಮ್ಮದ್. ಪ್ರಾಫೆಟ್ ಮಹಮ್ಮದರಿಗೆ ತನ್ನನ್ನೇ ತಾನು ಅರ್ಪಿಸಿಕೊಂಡಿರುವಂತಹವನು ಯಾರು? ಅವನೇ ನಿಸಾರ್ ಅಹ್ಮದ್. ಇಲ್ಲಿ ಇವನೇನಂತಾನೆ ಗಾಲಿಬು, ಜಾನ್ ತುಂಪರ್ ನಿಸಾರ್ ಕರ್ತಾ ಹೂಂ, ನನ್ನ ಜೀವವನ್ನೇ ಪಣಕ್ಕಿಡುತ್ತಿರುವೆ, ಅದನ್ನೇ ಬಲಿದಾನ, ತ್ಯಾಗ ಮಾಡುತ್ತಿರುವೆ. ಯಾರಿಗಾಗಿ? ನನ್ನ ಪ್ರಿಯತಮೆಗಾಗಿ ಅಥವಾ ದೇವರಿಗಾಗಿ. ಮೈ ನಹಿ ಜಾನ್ತಾ ದುವಾ ಕ್ಯಾ ಹೈ. ನೋಡ್ರಿ ಎಷ್ಟು ವಿಚಿತ್ರ.
ತಾನು ಇಷ್ಟೆಲ್ಲ ದೇವರಿಗೆ ನನ್ನ ಪ್ರಾರ್ಥನೆ ಏನಂತ ಕೇಳು, ನನಗೆ ನಾಲಿಗೆ ಐತಿ, ನೀ ಕೇಳಾಗ್ತಾ ಇರಲಿಲ್ಲ, ನನ್ನ ಕಡೆ ಲಕ್ಷ ಕೊಡಾಗ್ತಾ ಇರಲಿಲ್ಲ, ಇಷ್ಟೆಲ್ಲ ಬಡ್ಕೋತಾನ. ಬಡ್ಕೊಂಡು ಏನಂತಾನ, ಮೈ ನಹಿ ಜಾಣ್ತಾ ದುವಾ ಕ್ಯಾ ಹೇ. ದುವಾ ಅಂತಂದ್ರೆ ನೀವು ದೇವರಲ್ಲಿ ಬೇಡ್ಕೊಳ್ತೀರಿ, ಪ್ರಾರ್ಥನೆ ಮಾಡುವಂಥ ಸಮಯ ಅಲ್ಲಿ ಕೇಳ್ಕೊತಿರಿದ್ದು. ಕೇಳಿಕೊಳ್ಳುವುದು ಬೇಡಿಕೆ, ಪ್ರಾರ್ಥನೆ. ಪ್ರಾರ್ಥನೆ ಎಂಬುದೇನು ನನಗೆ ಗೊತ್ತಿಲ್ಲ, ಸಾಕಾಗಿ ಹೋಗೈತಿ, ನಾನು ನಿನಗೆ ಕೇಳ್ಕೊಂಡು ಸಾಕಾಗಿ ಹೋಗೈತಿ, ನನಗೆ ಪ್ರಾರ್ಥನೆ ಅನ್ನೋದು ಏನು ಗೊತ್ತೇ ಇಲ್ಲ, ಆದರೆ ನಿನ್ನ ಮೇಲೆ ನನ್ನ ಜೀವವನ್ನು ಸಹ ನಾನು ಪಣಕ್ಕಿಡಲು ತಯಾರಾಗಿತ್ತು. ನೋಡ್ರಿ, ಈಗ ಗಜಲ್ ಒಳಗೆ ಇದು ಒಂದು ಗಜಲ್ ಅಂತ ಹೇಳಿ ನಿಮ್ಗೆ. ಗಜಲ್ ಒಳಗೆ ದ್ವಿಪದಿಗಳದಾವ. ದ್ವಿಪದಿಗಳಿಗೆ ಏನಂತಾರ? ಶೇರ್ ಅಂತಾರೆ. ಒಂದು ಏಕವಚನ ಶೇರ್, ಬಹುವಚನ ಅಶಾರ ಆಗ್ತದೆ. ಉರ್ದುವಿನೊಳಗೆ ಬಹುವಚನಗಳು ರೂಪ ಬೇರೆ ಆಗ್ತಾವೆ. ಕನ್ನಡದೊಳಗೆ ಹೆಂಗೆ ಗಳು ಅಂತ ಸೇರಿಸ್ಬಿಟ್ರೆ ಬಹುವಚನ ಆಗ್ತದಲ್ಲ, ಉರ್ದುವೊಳಗೆ ಹಂಗಿಲ್ಲ. ಪ್ರತಿಯೊಂದು ಶಬ್ದದ ಅದರದ್ದೇ ಆದ ಒಂದು ಬೇರೆ ಶಬ್ದ ಕ್ರಿಯೇಟ್ ಆಗ್ತೈತಿ ಬಹುವಚನಕ್ಕಾಗಿ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಜಜ್ಬಾ ಅಂತಂದ್ರೆ ಭಾವನೆ, ಜಜ್ಬಾತ್ ಅಂತಂದ್ರೆ ಭಾವನೆಗಳು. ಇದನ್ನ ಭಾಳ ಕಡೆ ಬಂದೈತಿ. ಜಜ್ಬಾತುಂಕ ತಪ್ಪಿದು ವಿರಕ್ತಿ ಆಗ್ತೈತಿ. ಗೇಟ್ ಬಾಕ್ಲ ಕಡಿ ಲಾಸ್ಟ್ ಅಂತ ಕನ್ನಡದೊಳಗೆ ಹೆಂಗೆ ಅಂತಾರಲ್ಲ ಹಂಗೆ ಜಜ್ಬಾ ಅಂತಂದ್ರೆ ಭಾವನೆ, ಜಜ್ಬಾತ್ ಅಂದ್ರೆ ಭಾವನೆಗಳು, ಮತ್ತು ಜಜ್ಬಾತುಂಕ ಅಂದ್ರೆ ಏನದು ತಪ್ಪಾಗ್ತದೆ. ಇದು ಗೊತ್ತಿರಲಿ ನಿಮ್ಗೆ. ಆಮೇಲೆ ಹೇಳಿದೆ ನಿಮ್ಗೆ ಶೇರ್ ಅಂತ ಹೇಳಿದೆ ನಾನು. ಪ್ರತಿಯೊಂದು ಶೇರ್ ಹೆಂಗೆ ಗಜಲ್ನೊಳಗೆ ಒಂದು ಶೇರ್ ಹೆಂಗಿರ್ತೈತೆ ಅಂತಂದ್ರೆ, ಇಡೀ ಗಜಲ್ಲು ಒಂದೇ ವಿಷಯಕ್ಕೆ ಸಂಬಂಧ ಇದ್ರೂ ಪ್ರತಿಯೊಂದು ಶೇರ್ ಪ್ರತಿ ದ್ವಿಪದಿ ಒಳಗೆ ಒಂದು ವಿಷಯ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮುಗಿದು ಹೋಗಿರ್ತೈತೆ. ಅಂದ್ರೆ ನೀವು ಬರೀ ಒಂದು ಶೇರನ್ನು ಕೇಳಿದ್ರೂ ನಿಮಗೆ ಅರ್ಧ ತಿಳಿತು ಅಂತ ಅನ್ನುವಂಗೆ ಬರೋದಿಲ್ಲ. ಒಂದು ವಿಚಾರ ಅಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಶುರುವಾಗಿ ಮುಗಿದು ಹೋಗಿರ್ತೈತಿ. ಹೀಗೆ ಗಜಲಿನ ಪ್ರತಿಯೊಂದು ಶೇರ್ ಆಗಿರ್ತೈತಿ. ಉದಾಹರಣೆಗೆ ಇದೇ ಗಜಲಿನ ಮೊದಲ ದ್ವಿಪದಿಯನ್ನು ತಗೊಳ್ಕೊಳ್ಳೋಣ. ಏನಂತಾನ? ದಿಲೇ ನಾದಾನ್ ತುझे ಹುವಾ ಕ್ಯಾ ಹೇ, ಆಖಿರ್ ಇಸ್ ದರ್ದ್ ಕಿ ದವಾ ಕ್ಯಾ ಹೇ. ಇಲ್ಲಿ ಒಂದು ವಿಚಾರ ವ್ಯಕ್ತವಾಗಿ ಮುಗಿದು ಹೋಗಿದೆ. ಹೃದಯವೇ, ನಿನಗೇನಾಗಿದೆ? ನಿನ್ನ ನೋವಿಗೆ ನಿಮ್ಮ ನೋವನ್ನು ಶಮನ ಮಾಡಬೇಕಾದ್ರೆ, ದುಃಖ ಶಮನ ಮಾಡಬೇಕಾದ್ರೆ ಇದಕ್ಕಿರುವ ಪರಿಹಾರ ಅಥವಾ ಔಷಧಿ ಏನು ಅಂತ ಕೇಳಿ ಮುಗಿಸಿಬಿಟ್ಟ. ಇಲ್ಲಿ ಒಂದು ವಿಚಾರ ಮುಗೀತು. ನಿಮ್ಗೆ ಯಾವುದೇ ಇದ್ರ ಮುಂದೆ ಇನ್ನೇನು ಬರ್ಬೋದು ಬೇಕಾ, ಅಥವಾ ಇದ್ರ ಹಿಂದೆ ಏನಿದೆಯೋ ಅದರ ಯೋಚನೆ ಬೇಕಾಗಿಯೇ ಇಲ್ಲ. ಒಂದು ವಿಚಾರ ಸ್ಪಷ್ಟವಾಗಿ ಪೂರ್ಣವಾಗಿ ವ್ಯಕ್ತವಾಗಿದೆ. ಆಯ್ತಾ? ಸರಿ. ಆಮೇಲೆ ಇಲ್ಲಿ ನಿಮಗೆ ಹೇಳಿದೆ ಅವನು ಸೂಫಿ ಕವಿಯಾಗಿದ್ದ ಅಂಥೇಳಿ. ಅವನ ಲೌಕಿಕ ಜೀವನದಲ್ಲಿಯೂ ಸಹ ಅವನ ಜೀವನದಲ್ಲಿನ ನಡೆದ ಘಟನೆಗಳನ್ನು ಅವನು ತನ್ನ ಕಾವ್ಯದಲ್ಲಿ ತೋರಿಸಲು ಪ್ರಯತ್ನ ಪಟ್ಟಿದ್ದಾನೆ. ಯಾವುದೇ ಕವಿ ಆದರೂ ಅದು ಸಹಜ. ತನ್ನ ಜೀವನದಲ್ಲಿ ತಾನು ನೋಡಿದ್ದಾಗಿರ್ಬೋದು, ಅನುಭವಿಸಿದ್ದಾಗಿರ್ಬೋದು, ಊಹಿಸಿದ್ದು ಆಗಿರ್ಬೋದು. ಇವನ ಜೀವನದಲ್ಲಿ ಏನಾಗಿದೆ, ಅವನು ಅನುಭವವನ್ನು ತನ್ನ ಕಾವ್ಯದಲ್ಲಿ ತರಲು ಪ್ರಯತ್ನಿಸಿದ್ದಾನೆ. ಹೆಂಗ ಅಂತ ನೋಡೋಣ. ಅವನು ತಾನೇ ಹೇಳ್ಕೊಂಡಾನ ಏನಂತಂದ್ರೆ, ಅವನು ಒಬ್ಬಳ ಡೊಮ್ನಿ ಅಂತಂದ್ರೆ ಡಾನ್ಸಿಂಗ್ ಮತ್ತು ಸಿಂಗಿಂಗ್ ಗರ್ಲ್, ಅವಳನ್ನು ಪ್ರೀತಿಸಿದ್ದ. ಯಾವ ಹಂತದವರೆಗೆ ಪ್ರೀತಿಸಿದ್ದ ಅಂತಂದ್ರೆ, ಅವನ ಪ್ರೀತಿ ನಿಷ್ಕಲ್ಮಶ ಅಷ್ಟೇ ಅಲ್ಲ, ನಿಷ್ಠೆಯಿಂದ ಬಹಳ ಅವನಿಗೆ ಹೃದಯದಿಂದ ಪ್ರೀತಿಸಿದ್ದ. ಯಾಕಂತಂದ್ರೆ ಅವನು ಹೇಳ್ತಾನೆ, ಅವಳು ಅತ್ಯಂತ ಸಣ್ಣ ವಯಸ್ಸಿನೊಳಗೆ ಸಾಯ್ತಾಳೆ. ಸತ್ತಾಗ ಇವನಿಗೆ ಆದ ದುಃಖಕ್ಕೆ ಎಣೆಯೇ ಇಲ್ಲ. ಅವನು ಒಂದು ಕಡೆ ಹೇಳ್ತಾರೆ ಏನಂತಂದ್ರೆ, ಅವಳಿಗೆ ನೋಡ್ರಿ, ನಿಮ್ಗೆ ಗೊತ್ತು ಡಾನ್ಸಿಂಗ್ ಗರ್ಲ್ ಅಂತಂದ್ರೆ ಅವಾಗಿನ ಪದ್ಧತಿಯಲ್ಲಿ ಅವಳಿಗೆ ಇವನೊಬ್ಬನೇ ಪ್ರೇಮಿ ಅಲ್ಲ, ಬೇರೆ ಪ್ರೇಮಿಗಳು ಇದ್ದರು. ಅದಕ್ಕೂ ಗಜಲ್ನೊಳಗೆ ಒಂದು ಶಬ್ದ ಬಳಸ್ತಾರೆ, ರಕೀಬ್ ಅಂತ ಹೇಳಿ. ರಕೀಬ್ ಅಂತಂದ್ರೆ ಇವರು ಪ್ರತಿದ್ವಂದ್ವಿ. ಎದ್ರೊಳಗೆ? ಪ್ರೇಮದೊಳಗೆ. ಒಬ್ಬಳೇ ಪ್ರಿಯತಮೆಯನ್ನ ಇಬ್ರು ಅಥವಾ ಹೆಚ್ಚು ಜನ ಪ್ರೇಮಿಸ್ತಿದ್ದಾಗ ಪ್ರತಿಯೊಬ್ಬ ಪುರುಷನು ಇನ್ನೊಬ್ಬನ ರಕೀಬ್ ಆಗುತ್ತಾನೆ. ಅದಕ್ಕೆ ಇವನು ಒಬ್ಬ ಕವಿಯಾಗಿ ಇವನ ಹೃದಯ ಹೇಗೆ ಮಿಡಿದಿದೆ ಅಂತಂದ್ರೆ, ತನ್ನ ಪ್ರತಿದ್ವಂದಿಗೂ ತನ್ನ ಪ್ರಿಯತಮೆಯ ನೋವಿನಿಂದ ತನ್ನ ಪ್ರಿಯತಮೆಯ ಸಾವಿನಿಂದ ಎಷ್ಟು ನೋವಾಗಿರಬಹುದು ಅಂತ ಚಿಂತಿಸ್ತಾನೆ ಅಂತಹ ಕವಿ. ಇದು ಕೇವಲ ಕವಿ ಹೃದಯದಲ್ಲಿ ಇರುವಂತಹ, ಕವಿ ಹೃದಯವನ್ನು ಹೊಂದಿದ ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಅಂತ ನಾನು ಹೇಳಿ ಈ ಗಜಲ್ ಬಗ್ಗೆ ಮುಗಿಸ್ತೀನಿ. ಮತ್ತು ಮುಂದಿನ ಸಂಚಿಕೆಯೊಳಗೆ ನಾವು ಏನು ಹೇಳ್ಬೇಕಂದಿದ್ದೀವಿ ಅಂತಂದರೆ, ಈ ಗಜಲಿನ ಕೇವಲ 7 ಒಟ್ಟು ಈ ಗಜಲ್ನಲ್ಲಿ 12 ದ್ವಿಪದಿಗಳಿದಾವೆ. ಆದರೆ ಸಿನಿಮಾದಲ್ಲಿ ತೋರಿಸಿರುವುದು ಕೇವಲ 5 ದ್ವಿಪದಿಗಳನ್ನು ಮಾತ್ರ. ಅದು ಒಂದು ಸೀಕ್ವೆನ್ಸ್ನಲ್ಲಿಲ್ಲ, ಎಲ್ಲೆಲ್ಲಿಂದೂ ಆರಿಸ್ಕೊಂಡಾರೆ. ಯಾಕಂತಂದ್ರೆ ಅದು ಸಂಗೀತ ನಿರ್ದೇಶಕರ ಸೂಚನೆ ಆಗಿರ್ಬೋದು, ಮೀಟರ್ನೊಳಗೆ ಬರ್ತಿರ್ಲಿಕ್ಕಿಲ್ಲ, ಅಥವಾ ಡೈರೆಕ್ಟರು ಹೇಳಿರ್ಬೋದು ಏನಂತಂದ್ರೆ ಇವು ಅರ್ಥಗಳು ರೊಮ್ಯಾಂಟಿಕ್ ಇದು ಹೋಗಿಬಿಡ್ತೈತಿ ಇಲ್ಲೇ. ಯಾಕಂದ್ರೆ ಕ್ಲಿಷ್ಟ ಶಬ್ದಗಳು ಬರುತ್ತಿರೋದ್ರಿಂದ ಅವು ಜನರಿಗೆ, ಸಿನಿಮಾ ಅನ್ನೋದು ಅತ್ಯಂತ ಜನಪ್ರಿಯ ಮಾಧ್ಯಮ, ನಿಮ್ಗೆ ಗೊತ್ತೈತಿ. ಜನಪ್ರಿಯ ಆಗಬೇಕಾದ್ರೆ ಆ ಕ್ಲಿಷ್ಟ ಶಬ್ದಗಳನ್ನು ನಾವು
ಆ ದ್ವಿಪದಿಗಳನ್ನು ಬಿಟ್ಟು ಬಿಡೋಣ ಅಂತ ನಿರ್ಧರಿಸಿರ್ಬೋದು. ಅವುಗಳ ಅರ್ಥವನ್ನು ಕೂಡ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಒದಗಿಸಿಕೊಡ್ತೇನಂತ ಈ ಸಂಚಿಕೆಯಲ್ಲಿ ಇಲ್ಲಿ ಮುಗಿಸ್ತೇನೆ. दिल नादा तुझे हुआ क्या है, आखिर इस दर्द की दवा क्या है. दिल नादा तुझे हुआ क्या है, तुम्हें मुश्ताक और वो बेजार, तुम्हें मुश्ताक और वो बेजार, या इलाही ये माजरा क्या है. दिल नादा तुझे हुआ क्या है. मैं भी मुँह में ज़बान रखता हूँ, मैं भी मुँह में ज़बान रखता हूँ. काश पूछो कि मुद्दा क्या है. दिल नादा तुझे हुआ क्या है. हमको उनसे वफा की है उम्मीद, हमको उनसे वफा की है उम्मीद, जो नहीं जानते वफा क्या है. दिल नादा तुझे हुआ क्या है. जान तुम पर निसार करता हूँ, जान तुम पर निसार करता हूँ. मैं नहीं जानता दुआ क्या है. दिल